ಸೊರಬದಿಂದ ಗೋವಿನ ಜೋಳ ಮಾರಲು ತಂದ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ನಿರಂತರ ಮಳೆಗೆ ಮೆಗಾ ಮಾರ್ಕೆಟ್ನಲ್ಲಿ ಗೋವಿನ ಜೋಳ ಕೊಳೆತು ನಾರ್ತಿದೆ. ರಾಣೆಬೆನ್ನೂರು ಬಳಿ ಇರುವ ಮೆಗಾ ಮಾರ್ಕೆಟ್ಗೆ ನೂರಾರು ಕ್ವಿಂಟಲ್ ಗೋವಿನ ಜೋಳವನ್ನ ಸೊರಬದ ನೂರಾರು ರೈತರು ತಂದಿದ್ರು. ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಮೂಟೆಯಲ್ಲೇ ಜೋಳ ಮೊಳಕೆ ಹೊಡೆದಿದೆ. ವ್ಯಾಪಾರಸ್ಥರು ಕೊಳೆತು ನಾರ್ತಿರುವ ಗೋವಿನ ಜೋಳ ಖರೀದಿಸಲು ಮುಂದೆ ಬರುತ್ತಿಲ್ಲ. ಹೀಗಾಗಿ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸೊರಬ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗೋವಿನ ಜೋಳಕ್ಕೆ ಸೂಕ್ತ ಬೆಲೆ ಸಿಗ್ತಿಲ್ಲ. ಹಾವೇರಿಗೆ ತರಲಾಗಿತ್ತು. ಇಲ್ಲೂ ಕೂಡ ಇದೇ ಅವ್ಯವಸ್ಥೆ ಆಗಿತ್ತು. ರಾಶಿ ಮೆಕ್ಕೆಜೋಳ ಒಣಗಿಸಲು ಅನ್ನದಾತರು ಪರದಾಡ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮುಂಗಾರು ಮಳೆ ಅಬ್ಬರ ಮತ್ತೆ ಜೋರಾಗಿದೆ. ಶೃಂಗೇರಿ ನೆಮ್ಮಾರ್ ಬಳಿ ಮತ್ತೆ ಗುಡ್ಡ ಕುಸಿತವಾಗಿದ್ದು ಆತಂಕ ಸೃಷ್ಟಿಸಿದೆ. ಶೃಂಗೇರಿ ಕಾರ್ಕಳ ರಸ್ತೆಯನ್ನ ಜಿಲ್ಲಾಡಳಿತ ಬಂದ್ ಮಾಡಿದೆ. ಗುಡ್ಡ ಕುಸಿತ ಸ್ಥಳದಲ್ಲೇ ಎನ್ಎಚ್ ಅಧಿಕಾರಿಗಳು, ಪೊಲೀಸರು, ಜೆಸಿಬಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. 6 ತಿಂಗಳ ನಿರಂತರ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಾಗಿ ಗುಡ್ಡ ಮತ್ತೆ ಕುಸಿತಿದೆ. ಹೀಗಾಗಿ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಮುಂದುವರೆದಿದೆ. ಕೊಪ್ಪ ತಾಲೂಕಿನಲ್ಲಿ ಭಾರೀ ಪ್ರಮಾಣದಲ್ಲಿ ಭೂ ಕುಸಿತವಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಹುತ್ತಿನಗದ್ದೆ ಗ್ರಾಮದ ರವೀಂದ್ರ ಎಂಬವರ ಮನೆ ಸಮೀಪ ಧರೆ ಕುಸಿದಿದೆ. ಮತ್ತಷ್ಟು ಧರೆ ಕುಸಿದ್ರೆ ಮನೆಯೇ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ ಅಂತ ಆತಂಕ ಹೆಚ್ಚಾಗಿದೆ. ನಿರಂತರ ಮಳೆಗಾಳಿಗೆ ಮಲೆನಾಡು ಜನರು ಹೈರಾಣಾಗಿದ್ದಾರೆ. ರಾಜ್ಯಾದ್ಯಂತ ಮಳೆ ಅಬ್ಬರ ಹೆಚ್ಚಾಗ್ತಿದೆ. ಮಳೆಗೆ ನದಿ ಕೊಳ್ಳಗಳು ತುಂಬಿ ಹರಿತಿವೆ. ಆದರೆ ಅವಳಿ ನಗರ, ಗದಗ, ಬೆಟಗೇರಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಳೆದ 20 ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಾಗಿಲ್ಲ. ಮನವಿ ಸಲ್ಲಿಸಿ ಬೇಸತ್ತು ಮಹಿಳೆಯರು ರಸ್ತೆ ತಡೆದು ಪ್ರತಿಭಟಿಸಿದ್ರು. ಪೈಪ್ ಲೈನ್ ರಿಪೇರಿ ನೆಪ ಹೇಳಿ ನಗರಸಭೆ ನೀರು ಪೂರೈಕೆ ಮಾಡ್ತಿಲ್ಲ. ಈ ಕೂಡಲೇ ನೀರು ಬಿಡಿ ಅಂತ ನಗರಸಭೆ ವಿರುದ್ಧ ಮಹಿಳೆಯರು, ವೃದ್ಧೆಯರು ರೋಡಿಗಿಳಿದು ಆಕ್ರೋಶ ಹೊರಹಾಕಿದ್ರು. ವಿಜಯನಗರದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರಿಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದೆ. ಆದರೆ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಿಬ್ಬಂದಿ ನಿಯೋಜನೆ ಮಾತ್ರ ಮಾಡಿಲ್ಲ. ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಇದೀಗ ಮೇಲ್ದರ್ಜೆಗೇರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿದೆ. ಆದರೆ ವೈದ್ಯರ ಮತ್ತು ಸಿಬ್ಬಂದಿ ಮಾತ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಷ್ಟೇ ಸಿಬ್ಬಂದಿ ಇರೋದು. ಕೇವಲ 2 ವೈದ್ಯರು ಮಾತ್ರ ಇದ್ದಾರೆ. ಚಿಕಿತ್ಸೆಗಾಗಿ ರೋಗಿಗಳು ಗಂಟೆಗಟ್ಟಲೆ ನಿಲ್ಲಬೇಕಾಗುತ್ತೆ. ಕೂಡಲೇ ಸಿಬ್ಬಂದಿ ನಿಯೋಜನೆ ಮಾಡಿ ರೋಗಿಗಳಿಗೆ ಅನುಕೂಲ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.